ಆಮೇಲೆ ಅವರ ಇಡೀ ಇಲಾಖೆಯ ಮೇಲೆ ಅವರು ಹಿಡಿತವನ್ನ ಕಳ್ಕೊಂಡ ಹಾಗೆ ಕಾಣ್ತಾ ಇರೋದು ನಮಗೆ. ಯಾಕೆ ಅಂತಂದ್ರೆ ಅವರ ಕಾನ್ಸಂಟ್ರೇಷನ್ RSS, ಹಿಂದುತ್ವ, ಮೋದಿ. ಒಂದೋ ಭಯ ಇಲ್ಲ ಪಕ್ಷದಲ್ಲಿ ತನ್ನ ಸ್ಥಾನವನ್ನ, ಮಾನವನ್ನ, ನಾಯಕತ್ವವನ್ನ ಗಟ್ಟಿಗೊಳಿಸಿಕೊಳ್ಳುವಂತ ಒಂದು ಪ್ರಯತ್ನವಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆಯವರ ಇಡೀ ಸ್ಥಿಮಿತವನ್ನ ಕೆಡಿಸಿದೆಯೇ? ಬಂಗಾಳದಲ್ಲಿ ಮೂರುವರೆ ವರ್ಷ RSS ಮಾಡಿದ ಗ್ರಾಸ್ ರೂಟ್ ವರ್ಕಿನ ಫಲವಾಗಿಯೇ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಹೊಸ ಚರಿತ್ರೆ ಹೇಗೆ ಬಂಗಾಳದಲ್ಲಿ ಬಿಜೆಪಿ ಬರೆಯಿತೋ, ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ RSSನ ಕಾರ್ಯಕರ್ತರ ಅತ್ಯಂತ ಕ್ಷಮತೆಯ ನೆಲಮೂಲದ ವರ್ಕು ಕೆಲಸ. ಪ್ರಾಯಶಃ ನನಗನ್ನಿಸ್ತದೆ ಈ ಎಲ್ಲವನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ RSSನ ಬಗ್ಗೆ ಭಯಭೀತಗೊಂಡಿದೆ, ಬೆಚ್ಚಿ ಬಿದ್ದಿದೆ. ಅದು ಶತಾಯಗತಾಯ ಪ್ರಯತ್ನ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ಸಿಗೆ ವೋಟ್ ಹಾಕುವ ಮೂಡಿಂದ ಕರ್ನಾಟಕ ಹೊರಗೆ ಬಂದಿದೆ. ಆದ್ರೆ ಅವರಿಗೆ ಪರ್ಯಾಯ ಆಯ್ಕೆ ಇಲ್ಲ. ಯಾಕೆಂದ್ರೆ ಬಿಜೆಪಿಯು ಅತಿ ಕೆಟ್ಟು ಹೋದ ಪಕ್ಷ ಕರ್ನಾಟಕದಲ್ಲಿ, ನಂಬಿಕೆಗೆ ಅರ್ಹವಾದ ಪಕ್ಷವೇ ಅಲ್ಲ. ಅದು ಅತ್ಯಂತ ದುಡ್ಡಿನ ಹಿಂದೆ ಬಿದ್ದಿದೆ, ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡುತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನನಗೆ ನಿರಂತರವಾಗಿ ಪ್ರಿಯಾಂಕಾ ಖರ್ಗೆ ಅವರನ್ನ ಫಾಲೋ ಮಾಡ್ತಾ ಇದ್ದೇನೆ ನಾನು. ಅವರ ಮಾತು ಕತೆ ಕೆಲವು ಸರಿ ಅನಿಸೋದು, ಈ ಯುವಕ ಗೃಹ ಮಂತ್ರಿಗೆ ಎಷ್ಟು ಉತ್ಸಾಹ ಇದೆ. ಆಮೇಲೆ ಕೇವಲ RSS, ಹಿಂದುತ್ವ, ಸನಾತನ, ಮೋದಿ, ವಿದೇಶಾಂಗ ನೀತಿ, ಯುದ್ಧದ ಸಂದರ್ಭದಲ್ಲಿ ಸಂಪೂರ್ಣ NDA ಸರ್ಕಾರ ಫೇಲು, ಈ ರೀತಿಯ ಕಪೋಲ ಕಲ್ಪಿತ ಮತ್ತು ತನ್ನದೇ ಆದಂಥ ಪಕ್ಷದ ಸಿದ್ಧಾಂತದ ನೆಲೆಯಲ್ಲಿ ಹಸಿ ಹಸಿ ಸುಳ್ಳುಗಳನ್ನು ಹೇಳುವ ಬದಲು ಒಂದು ತಾರ್ಕಿಕವಾದಂಥ ಮತ್ತು ದೇಶಪ್ರೇಮದ ನೆಲೆಯಲ್ಲಿ, ದೇಶದ ಅಸ್ಮಿತೆಯ ನೆಲೆಯಲ್ಲಿ, ಇವತ್ತಿನ ಪ್ರಧಾನಿ ಒಬ್ಬ ಬಿಜೆಪಿಯ ಮುಖವಾಣಿ ಅಲ್ಲ ಅನ್ನುವ ಪ್ರಜ್ಞೆಯಲ್ಲಿ ಈ ದೇಶದ ಒಂದು ಪ್ರಧಾನಿಯಾಗಿ ಅವರನ್ನು ನೋಡುವ ದೃಷ್ಟಿಕೋನದಲ್ಲಿ ಪರಿಭಾವಿಸಿದ್ದಿದ್ರೆ ಪ್ರಾಯಶಃ ಪ್ರಿಯಾಂಕಾ ಖರ್ಗೆ ಅವರಿಗೆ ಇರುವಷ್ಟು ಶಕ್ತಿ, ಸಾಮರ್ಥ್ಯ ಮತ್ತೆ ಅವರಿಗೆ ಭಾಷೆಯ ಮೇಲಿರುವ ಹಿಡಿತ, ಅದನ್ನು ರಾಜ್ಯದಿಂದ ರಾಷ್ಟ್ರಮಟ್ಟದವರೆಗೆ ಮುಟ್ಟಿಸುವ ಒಂದು ಸಂವಹನ ಶಕ್ತಿ, ಆ ಎಲ್ಲ ನೆಲೆಯನ್ನ ಬಳಸ್ಕೊಂಡಿದ್ದಿದ್ರೆ ಕರ್ನಾಟಕದಲ್ಲಿ ಅವರಂತ ಒಬ್ಬ ಭವಿಷ್ಯದ ಲೀಡರೋ, ನಾಯಕನೋ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದರೆ ಯಾವುದೋ ಒಂದು ಪಕ್ಷದ ಸೈದ್ಧಾಂತಿಕ ನೆಲೆಗಟ್ಟು ಮತ್ತು ಪಕ್ಷದ ಮುಖಂಡರನ್ನ ನಾನು ಪ್ಲೀಸ್ ಮಾಡಬೇಕು ಅನ್ನುವ ನೆಲೆಯಲ್ಲಿ ಕೇವಲ ಅವರು RSS ಮತ್ತು ಹಿಂದುತ್ವ, ಸನಾತನ, ರಾಮ, ಕೃಷ್ಣ, ಹುಂಡಿ ಹಗರಣ ಈ ಎಲ್ಲವನ್ನ ವಿಕೃತವಾಗಿ ಚಿತ್ರಿಸಲಿಕ್ಕೆ ತನ್ನ ಶಕ್ತಿಯನ್ನ ಪ್ರಯೋಗಿಸ್ತಾ ಇರುವುದನ್ನ ನೋಡಿ ಬಹಳ ಖೇದ ಆಗತ್ತೆ, ಬೇಸರ ಆಗತ್ತೆ, ಮರುಕಾಗತ್ತೆ. ಆಮೇಲೆ ಅವರ ಇಡೀ ಇಲಾಖೆಯ ಮೇಲೆ ಅವರು ಹಿಡಿತವನ್ನ ಕಳ್ಕೊಂಡ ಹಾಗೆ ಕಾಣ್ತಾ ಇರೋದು ನಮಗೆ. ಯಾಕೆ ಅಂತಂದ್ರೆ ಅವರ ಕಾನ್ಸಂಟ್ರೇಷನ್ RSS, ಹಿಂದುತ್ವ, ಮೋದಿ. ಒಂದೋ ಭಯ ಇಲ್ಲ ಪಕ್ಷದಲ್ಲಿ ತನ್ನ ಸ್ಥಾನವನ್ನ, ಮಾನವನ್ನ, ನಾಯಕತ್ವವನ್ನ ಗಟ್ಟಿಗೊಳಿಸಿಕೊಳ್ಳುವಂತ ಒಂದು ಪ್ರಯತ್ನವಾಗಿ ಕಾಣ್ತಾ ಇದೆ. ಆ ಪ್ರಯತ್ನದ ಪರ್ಯಾಯವಾಗಿ ರಾಜ್ಯದ ಮೇಲೆ ಮತ್ತು ರಾಜ್ಯದಲ್ಲಿ ಅವರ ವ್ಯಕ್ತಿತ್ವದ ಒಟ್ಟು ನಿರೂಪಣೆಯ ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅಂದ್ರೆ ಶೂನ್ಯ ಸಂಪಾದನೆ. ಒಂದು ಕಡೆ ಹೆಚ್ಚು ಕಮ್ಮಿ ಒಂದೇ ಏಜ್ ಇರಬಹುದು ಅಂತ ಅಂದ್ಕೊಳ್ತೇನೆ ನಾನು. ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂತ ಕೆಲಸ, ಕೃಷ್ಣ ಬೈರೇಗೌಡರು ತನ್ನ ಇಲಾಖೆಯಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನ ಇಡ್ತಾ ಇರುವ ಮೂಲಕ ಅವರು ಮಾಡ್ತಾ ಇರುವಂತ ಹೆಸರು, ದಕ್ಷತೆಗೆ ಅವರನ್ನ ಜನ ಪರ್ಯಾಯವಾಗಿ ಗುರುತಿಸ್ತಾ ಇರುವ ರೀತಿಯನ್ನ ಗಮನಿಸಿದರೆ ಅವರಿಗಿಂತ ಹೆಚ್ಚು ಶಕ್ತಿ, ಸಾಮರ್ಥ್ಯ, ಹೈಕಮಾಂಡಿನ ಒಂದು ಅಭಯ, ತಂದೆಯವರೇ AICC ಅಧ್ಯಕ್ಷರು. ಇಂಥ ಒಂದು ಸಂದರ್ಭದಲ್ಲಿ ಅವರು ಯಾವ ಮಟ್ಟದಲ್ಲಿರಬೇಕು, ಯಾವ ಮಟ್ಟದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿಕೊಳ್ಬೇಕಿತ್ತು, ಒಂದು ಗೃಹ ಇಲಾಖೆಗೆ ಒಂದು ಹೊಸ ಸಿಂಚನವನ್ನ ಯಾವ ರೀತಿ ಮಾಡಬಹುದಿತ್ತು, ಒಂದು ಕ್ರಾಂತಿಯನ್ನ ಹೇಗೆ ತರಬಹುದಿತ್ತು, ಅದು ಯಾವುದರ ಬಗ್ಗೆ ಅವರು ಯೋಚನೆನೇ ಮಾಡ್ತಾ ಇಲ್ವಲ್ಲ ಅಂತ. ಅವರ ಇಡೀ ಶಕ್ತಿ, ಸಾಮರ್ಥ್ಯ, ವ್ಯಕ್ತಿತ್ವ, ಹೊಳಪು ಎಲ್ಲವೂ ಕೂಡ ಈ ಸಮುದ್ರದಲ್ಲಿ ಹುಳಿ ಹಿಂಡದಂಗೆ ಆಗ್ತಾ ಇದೆ. ಆ ಒಂದು ಬೇಸರವೂ ನನ್ನಲ್ಲಿ ಕಾಡ್ತಾ ಇದೆ ಸತ್ಯ ಹೇಳ್ಬೇಕು ಅಂದ್ರೆ. ಒಂದು ಅದ್ಭುತವಾದ ನಾಯಕನಾಗುವ ಎಲ್ಲ ಲಕ್ಷಣಗಳು ಇದೆ ಅವರಿಗೆ. ಆದರೆ ದಾರಿ, ಮಾತಾಡುವ ರೀತಿ, ಅವರ ಆಯ್ಕೆ ಮಾಡುವ ವಿಷಯ, ಅದರ ಸಮರ್ಥನೆ, ಯಾಕೆಂದ್ರೆ ಸತ್ಯ
ಮತ್ತು ಸತ್ಯದನ್ನೇ ನೀವು ಮಾತಾಡ್ತಾ ಹೋದ್ರೆ, ಪ್ರಾಕ್ಟಿಕಲ್ ಆಗಿದ್ರೆ, ವಸ್ತುಸ್ಥಿತಿಯಿಂದಲೇ ನಾನು ನೋಡ್ತೇನೆ, ಪಕ್ಷ ಗಿಕ್ಷ ಅದೆಲ್ಲ ಆಮೇಲೆ ಅನ್ನುವಂತ ಒಂದು ನೆಲೆಯಲ್ಲಿ ನೀವು ಮಾತಾಡ್ತಾ ಹೋಗುದಾದ್ರೆ, ವರ್ತಿಸ್ತಾ ಹೋಗುದಾದ್ರೆ, ಆವಾಗ ನೀವು ಹರಸಾಹಸ ಮಾಡಬೇಕಾಗಿಲ್ಲ, ಸಾಹಸವನ್ನೂ ಮಾಡಬೇಕಾಗಿಲ್ಲ. ನೀವು ಸಂಯಮದಿಂದ ಸಹಜವಾಗಿ ತೆರೆದ ಕಣ್ಣಿನಿಂದ ನೋಡುವ ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವ, ರಚನಾತ್ಮಕವಾಗಿ ನೀವು ನಡೆಯುವ ಆ ಒಂದು ಗುಣಾಢ್ಯತೆಯನ್ನ ಮೈಗೂಡಿಸ್ಕೊಂಡ್ರೆ ಯಾವ ಪಕ್ಷ ಆದ್ರೆ ಏನು, ನಾಯಕತ್ವವೇ ಅಲ್ವೇ. ಈಗ ಕಾಂಗ್ರೆಸ್ಸನ್ನ, ಅದರ ಒಟ್ಟು ಧೋರಣೆಯನ್ನ, ಅದು ನೋಡುವ ರಾಷ್ಟ್ರೀಯತೆಯನ್ನ, ಅದು ನೋಡುವ ಸನಾತನ ಧರ್ಮವನ್ನ, ಅದು ವೋಟ್ ಬ್ಯಾಂಕ್ಗಾಗಿ ಮಾಡುವ ಕಸರತ್ತನ್ನ, ವೋಟ್ ಬ್ಯಾಂಕ್ಗಾಗಿ ಒಂದು ಸಮುದಾಯವನ್ನ ಇನ್ನಿಲ್ಲದಂತೆ ಓಲೈಸುವುದನ್ನ, ಇವೆಲ್ಲವನ್ನ ನಾವು ಪ್ರಶ್ನಿಸಬಹುದು. ಆದರೆ ಕಾಂಗ್ರೆಸ್ನಲ್ಲೂ ಒಳ್ಳೆ ವ್ಯಕ್ತಿತ್ವ ಇರುವುದನ್ನ ನಾವು ಮರೀಲಿಕ್ಕಾಗುವುದಿಲ್ಲ. ಅಲ್ಲಿ ಇರುವಂತ ಈಗ ರಾಷ್ಟ್ರೀಯತೆಯನ್ನ ಅಥವಾ ದೇಶೀಯತೆಯನ್ನ, ಪ್ರಧಾನಿ ಮಾಡಿದ ಒಳ್ಳೆಯ ಕೆಲಸವನ್ನ, ಈಗ ಶಶಿ ತರೂರ್ ಅಂತವರು ಪ್ರಧಾನಿಯನ್ನ ಹೊಗಳ್ತಾರೆ ಅಂತಲ್ಲ, ಆದ್ರೆ ಅವರು ಕರಾರುವಕ್ಕಾಗಿದ್ದಾರೆ ಅಂತ. ಅವರ ಇಡೀ ವಾಗ್ಮಿತೆ, ಅವರ ಇಡೀ ಒಂದು ಪ್ರತಿಕ್ರಿಯೆ ಅದು ವಸ್ತುನಿಷ್ಠವಾಗಿದೆ ಅಂತ. ಹಾಗಾಗಿ ಅವರು ಸಹಜವಾಗಿದ್ದಾರೆ, ನಿರಾಳವಾಗಿದ್ದಾರೆ. ಕಾಂಗ್ರೆಸ್ ನನ್ನ ಉಚ್ಚಾಟಿಸ್ತಾರೋ, ಇನ್ನೊಂದು ಮಾಡ್ತಾರೋ, ಏನ್ ಬೇಕಾದ್ರೂ ಮಾಡ್ಲಿ, ನಾನು ವರ್ತಮಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಹಾಗಾಗಿ ಅವರ ವ್ಯಕ್ತಿತ್ವ ಶೈನಿಂಗ್ ಅಲ್ಲಿದೆ ಅಂತ. ಅದೇ ಪ್ರಿಯಾಂಕಾ ಖರ್ಗೆ ಅವರು ಗೊಂದಲದಲ್ಲಿದ್ದಾರೆ, ಅವರಿಗೆ ಕಾನ್ಸಂಟ್ರೇಷನ್ ತಪ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ, ಆ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಜೊತೆಗೆ ನಿಮಗೇನಿಸ್ತದೆ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ, ಅವರ ವರ್ತನೆಯ ಬಗ್ಗೆ, ಅವರ ಕಾರ್ಯವೈಖರಿಯ ಬಗ್ಗೆ, ಅವರು ಈ ನಾಡಿನ ಗೃಹ ಇಲಾಖೆಯ ನೂತನ ಮಂತ್ರಿಯಾಗಿ, ಯುವ ಒಂದು ಸಚಿವರಾಗಿ ಮಾಡ್ತಾ ಇರುವ ಕೆಲಸ ನಿಮಗೇನಿಸ್ತದೆ, ಈ ಎಲ್ಲದರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕಮೆಂಟ್ ಮಾಡಿ. ನೋಡಿ, ಎರಡು ಮುಖ್ಯ ವಿಚಾರಗಳನ್ನು ಇಟ್ಕೊಂಡು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡೆ. ಅವರ ಕ್ಷೇತ್ರದಲ್ಲಿ ಸೆಂಟ್ರಲ್ ಜೈಲಿಂದ ಮಂಗಳವಾರ ರಾತ್ರಿ ಬೆಳಗುಜಾವ ಅಲ್ಲಿ ಏನಾಯ್ತು, ಅವರು 3 ಜನ ಸಜಾ ಕೈದಿಗಳು ತಪ್ಪಿಸಿಕೊಂಡ್ರು. ಅದರ ಬಗ್ಗೆ ವಿಶೇಷವಾದ ವಿಡಿಯೋವನ್ನ ಮಾಡಿ ನಾವು ಬಿಟ್ಟಿದ್ದೇವೆ. ಅದು ಒಂದು ಗೃಹ ಇಲಾಖೆಯ ವೈಫಲ್ಯ ಹೇಗೆ, ಪೊಲೀಸ್ ದಕ್ಷತೆಯ ವೈಫಲ್ಯ ಮತ್ತು ಗೃಹ ಮಂತ್ರಿಗಳಾಗಿ ಅವರ ಇಲಾಖೆಯ ಮೇಲೆ ಇನ್ನೂ ಹಿಡಿತ ಸಾಧಿಸದೇ ಇರುವ ಲಾಕ್ಷಣಿಕ ಸ್ವರೂಪ ಅಂತ ನನ್ನ ಭಾವನೆ. ಅಲ್ಲಿ ನೋಡಿ, ಅವರು ಪರಾರಿ ಆಗ್ತಾರೆ. ಪರಾರಿಯಾದ ಮರುದಿನ ಸಂಜೆ ಅವರನ್ನು ಹಿಡಿತಾರೆ. ಯಾವ ಪೊಲೀಸರು? ಕಲಬುರ್ಗಿ ಪೊಲೀಸರಿಗೆ ಹಿಡಿದು ಬೀದರ್ನ ಪೊಲೀಸರು ಅವರಿಗೆ ಕೈಗೆ ಒಪ್ಪಿಸ್ತಾರೆ. ಆದ್ರೆ ಈಗ ಅವರು ಬೆಳಗುಜಾವದಲ್ಲಿ 3 ಗಂಟೆಗೆ ಪರಾರಿ ಆಗ್ತಾರೆ. ಅದರ ಮರುದಿನದವೇ ಈ ಮಂಗಳವಾರ ರಾತ್ರಿ ಅಂದ್ರೆ ಅದರ ಮರುದಿನ ಹುಮನಾಬಾದ್ ಪೊಲೀಸರಿಂದ ಬಸ್ಸಿನಲ್ಲಿ ತಲೆಗೆ ಒಂದು ಸ್ಕಾರ್ಪ್ ಅನ್ನೇನೋ ಕಟ್ಕೊಂಡು ಹೋಗ್ತಾ ಇದ್ದಂತ ಸಂತೋಷ್ ಅನ್ನುವ ಒಬ್ಬ ಸಜಾ ಬಂದಿಯನ್ನ ಅವರು ಬಂಧಿಸ್ತಾರೆ. ಬಂಧಿಸಿ ಕಲಬುರ್ಗಿ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದೇವೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದೇ ಬುಧವಾರ ಕಲಬುರ್ಗಿ ಪೊಲೀಸರು ನಾವು ಸಂತೋಷನ್ನ ಗುಂಡು ಹೊಡೆದು ಬಂಧಿಸಿದ್ದೇವೆ, ಅವನ ಬಂಧನಕ್ಕೆ ನಾವು ಪ್ರಯತ್ನ ಮಾಡಿದಾಗ ಅವನು ಪರಾರಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ದ, ಪೊಲೀಸರ ಮೇಲೆ ಎರಗಲಿಕ್ಕೆ ಪ್ರಯತ್ನ ಮಾಡ್ದ, ಆದ್ರಿಂದ ಅವನ ಮೇಲೆ ಫೈರ್ ಮಾಡಿದ್ದೇವೆ, ಫೈರ್ ಮಾಡಿ ಅವನನ್ನ ಬಂಧಿಸಿದ್ದೇವೆ. ನೋಡಿ, ಇವರು ಹೇಳ್ತಾರೆ ಹುಮನಾಬಾದ್ ಪೊಲೀಸರು ನಾವು ಅವನನ್ನ ಬಸ್ಸಲ್ಲಿ ಬಂಧಿಸಿದ್ದೆವು, ಬಂಧಿಸಿ ಆಮೇಲೆ ಕಲಬುರ್ಗಿ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದೇವೆ. ಈ ಹಸ್ತಾಂತರ ಆದ ಮೇಲೆ ಕಲಬುರ್ಗಿ ಪೊಲೀಸರು ಏನ್ ಹೇಳ್ತಾರೆ, ನಾವು ಮತ್ತೆ ಬಂಧಿಸಿದಕ್ಕೆ ಹೋದಾಗ ಅಲ್ಲಿ ಗುಂಡು ಹೊಡೆದು ಅವನನ್ನ ಬಂಧಿಸಬೇಕಾಯ್ತು. ಅಂದ್ರೆ ಒಂದು ಪೊಲೀಸರು ಬಂಧಿಸಿ ಅವನಿಗೆ ಕೊಟ್ಟು ಕೊಳ ಹಾಕಿ ಆ ಕೆಲಸ ಮುಗಿಸಿದ್ದಾರೆ. ಆದ್ರೆ ಕಲಬುರ್ಗಿ ಪೊಲೀಸರು ಮಾನ ಉಳಿಸಿಕೊಳ್ಳುವ ಪ್ರಯತ್ನಕ್ಕೋ ನಾವೇ ಬಂಧಿಸಿದ್ದೇವೆ ಅಂತ ಆಗ್ಬೇಕು ಅಂತಲೋ ಗೊತ್ತಿಲ್ಲ, ಅವರು ಮರುಬಂಧನ ಮತ್ತೆ ಬೇಲ ಗುಂಡು ಹೊಡೆದದ್ದು ಈ ಎಲ್ಲ ಪ್ರಹಸನಗಳು ನಡೆದಿದ್ದಾವೆ. ಈಗ ಅದು ಸಾಮಾಜಿಕ ಜಾಲತಾಣದಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಬಂಧಿಸಿದ್ದು ನಿಜವಾಗಿಯೂ ಯಾರು, ಯಾವಾಗ, ಅವರು ಹಸ್ತಾಂತರಿಸಿದ್ದೇವೆ ಹುಮನಾಬಾದ್ ಪೊಲೀಸರು ಅಂತ ಹೇಳ್ತಾ ಇರೋದು ಹಾಗಾದ್ರೆ ಸುಳ್ಳ, ಹಸ್ತಾಂತರ ಆದ್ಮೇಲೆ ಮತ್ತೆ ಹೆಂಗೆ ಹಿಡಿಯುವ ಪ್ರಯತ್ನ ಯಾಕೆ ನಡೀತು, ಈ ಎಲ್ಲವೂ ಈಗ ಚರ್ಚೆಗೆ ಒಳಗಾಗ್ತಾ ಇದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಇಡೀ ಗೃಹ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಒಂದು ಏಕಸೂತ್ರ ಇಲ್ಲ, ಸೂತ್ರ ಹರಿದ ಗಾಳಿಪಟ ಆಗಿದೆ. ಪೊಲೀಸ್ ಇಲಾಖೆ ಒಳಗೆ ಅಭದ್ರತೆ, ಭ್ರಷ್ಟತೆ, ಆಮೇಲೆ ಅವರೇ ಮಚ್ಚು ಎತ್ಕೊಳ್ಳೋದು, ಇನ್ನೊಂದು ಮಗದೊಂದು, ಹೆಂಡತಿ ಮೇಲೆ ಹೊಡೆದಾಟ, ಆಫೀಸಲ್ಲಿ ಹೊಡೆದಾಟ, ಕಳ್ಳತನ, ಈ ರೀತಿಯ ಎಲ್ಲವೂ ನಡೀತಾ ಇದೆ. ಅದರ ಮೇಲೆ ಯಾವುದೇ ರೀತಿಯ ನಿಖರವಾದಂತ ನಿರ್ಬಂಧ ಇಲ್ಲ.
ಅಥವಾ ಒಂದು ಗೃಹ ಇಲಾಖೆಗೆ ಹೊಸ ಸಚಿವರು ಬಂದ ಲೆಕ್ಕದಲ್ಲಿ ಅವರನ್ನೆಲ್ಲ ತಹಬಂದಿಗೆ ತಂದು ಒಂದು ನೆಟ್ಟಿಗೆ ನಿಲ್ಲಿಸುವ ಪದ್ಧತಿ ಇಲ್ಲ. ಕೃಷ್ಣೇಗೌಡರು ನೋಡಿ, ಆರಂಭದ ಒಂದು 10-15 ದಿನದಲ್ಲೇ ಅವರ ಇಡೀ ಇಲಾಖೆಗೆ ಸಂಬಂಧಪಟ್ಟಂತ ಬೇರೆ 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 ದಿಕ್ಕಿನಲ್ಲಿ ಆಗ್ತಾ ಇರುವಂತ ಎಲ್ಲವನ್ನು ಒಂದು ಹಂತದಲ್ಲಿ ಹುಷಾರ್ ಅನ್ನುವ ರೀತಿಯಲ್ಲಿ ಅದನ್ನ ತಹಬಂದಿಗೆ ತಂದಿದ್ದಾರೆ ಅನ್ನುವ ಮೂಡನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಇಲ್ಲ, ಅದಾಗಿಲ್ಲ. ಕಾರಣ ಏನು? ನನಗನ್ನಿಸ್ತದೆ ಬೆಂಗಳೂರಿನ ಒಂದು RSS ಬೈಠಕ್ಕು ಪ್ರಾಯಶಃ ಕಾಂಗ್ರೆಸ್ಸು ಒಂದು ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆಯವರ ಇಡೀ ಸ್ಥಿಮಿತವನ್ನ ಕೆಡಿಸಿದೆಯೇ? ಬಂಗಾಳದಲ್ಲಿ 3-3.5 ವರ್ಷ RSS ಮಾಡಿದ ಗ್ರಾಸ್ ರೂಟ್ ವರ್ಕಿನ ಫಲವಾಗಿಯೇ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಹೊಸ ಚರಿತ್ರೆ ಹೇಗೆ ಬಂಗಾಳದಲ್ಲಿ BJP ಬರೆಯಿತೋ, ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ RSSನ ಕಾರ್ಯಕರ್ತರ ಅತ್ಯಂತ ಕ್ಷಮತೆಯ ನೆಲಮೂಲದ ವರ್ಕು ಕೆಲಸ. ಪ್ರಾಯಶಃ ನನಗನ್ನಿಸ್ತದೆ ಈ ಎಲ್ಲವನ್ನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಸು RSSನ ಬಗ್ಗೆ ಭಯಭೀತಗೊಂಡಿದೆ, ಬೆಚ್ಚಿ ಬಿದ್ದಿದೆ. ಒಂದು ಕಡೆ SIR ಆಗ್ತಾ ಇದೆ, 50-60 ಲಕ್ಷ ಮತ ಡಿಲೀಟ್ ಆಗ್ಬಹುದು ಅಂತ, ಅದಕ್ಕೆ ಶಾಶ್ವತ ವಸತಿ ಒಂದು ಇದನ್ನ ಅನುಮತಿ ಕಾರ್ಡು ಕೊಟ್ಬಿಡೋಣ ಅಂತ ಇವರು ರಂಗೋಲಿ ಅಡಿಯಲ್ಲಿ ನುಸಿಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಕೋರ್ಟು ಕಚೇರಿ ಇತ್ಯಾದಿ ಇತ್ಯಾದಿ ಎಲೆಕ್ಷನ್ ಕಮಿಷನ್ ಅದಕ್ಕೆ ಆಕ್ಷನ್ ತಗೊಳ್ತದೆ, ಅದಕ್ಕೆ ಮಾತೇ ಇಲ್ಲ. ಇನ್ನೊಂದು ಕಡೆ RSS ಬೆಳಗಾವಿಯಲ್ಲಿ ಒಂದು ಬೈಠಕ್ ಮಾಡ್ತಾ ಇದೆ ಅನ್ನುವ ಆ ನೆಲೆಯಲ್ಲಿ ರಾಜ್ಯದ ಗೃಹ ಮಂತ್ರಿಯೇ ವಿಚಲಿತಗೊಂಡ್ರ, ಅಲ್ಲಾಡಿದ್ರ, ಏನಕ್ಕೇನ ಮಾತಾಡ್ತಾ ಶುರು ಮಾಡಿದ್ರ. ಪ್ರಹಾರ ಒಂದು ಕಡೆ ನೋಂದಣಿ, ಒಂದು ಕಡೆ ಬಾಲ ಬಿಚ್ಚಿದ್ರೆ ಕತ್ತರಿಸ್ತೇವೆ ಅಂದ್ರೆ ಒಂದು ಯಾವುದೇ ಏಕಸೂತ್ರತೆ ಇಲ್ಲದೆ ಇದ್ದಂತ ಮಾತು, ಕತೆ, ತೀರ್ಮಾನ. ಹೈಕೋರ್ಟು ಗಿಳಿಗೆ ಬುದ್ಧಿ ಹೇಳ್ದಂಗೆ ಹೇಳಿದೆ. ಇಲ್ಲಿವರೆಗಿನ ಲೋವರ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ನ ವರೆಗಿನ ತೀರ್ಪುಗಳು ಏನೇನು ಬಂದಿದ್ದೇವೆ ಈ 100 ವರ್ಷದಲ್ಲಿ ನೋಡ್ಕೊಂಡು ಬನ್ನಿ. ನೋಂದಣಿ ಅಗತ್ಯ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ನಿರ್ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದ ಸಂಘಟನೆ ಅಂತ ಆ ಶಬ್ದವನ್ನೇ ಬಳಸಲಿಕ್ಕೆ ಸಾಧ್ಯ ಇಲ್ಲ ನೀವು ಅಂತ ಬಹಳ ಸ್ಪಷ್ಟವಾಗಿ ನ್ಯಾಯಮೂರ್ತಿಯವರ ಸಂದೀಪ್ ಪಾಟೀಲ್ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಖರ್ಗೆ ಅವರು. ಮತ್ತೆ ಮತ್ತೆ ತನ್ನ ಮೂಲವಾದವನ್ನೇ ಇಡ್ತಾ ಇದ್ದಾರೆ. ಪಿಕ್ಚರ್ ಅಭಿಬಿ ಬಾಕಿ ಹೇ, ಅವಸರ ಮಾಡಬೇಡಿ, ಪತ್ರ ಬರೆದಿದ್ದೇನೆ, ಎಲ್ಲೋ ಕಳೆದೋಗಿರ್ಬೋದು, ತರ್ತಾರೆ ಬಿಡಿ. ಇನ್ನೊಂದ್ ಕಡೆ ಬಾಲ ಬಿಚ್ಚಿದ್ರೆ ಕತ್ತರಿಸ್ತೇನೆ, RSSನವರಿಂದ ಏನಾದ್ರು ಕಾಲ್ ತುಳಿತ ಆಗ್ಬಿಡ್ಬೋದು. ಎಲ್ಲಾಗಿದೆ ಸ್ವಾಮಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. RSSನ ಬಗ್ಗೆ ಇಲ್ಲ ಸಲ್ಲದ ಭೀತಿಯನ್ನ, ಭಯವನ್ನ, ಆ ಮಾಮೂಲಿ ಒಂದು ಲಾಠಿ 100 ವರ್ಷದಲ್ಲಿ ಅದು ಯಾವತ್ತೂ ಯಾರಿಗೂ 1-2 ಪೆಟ್ಟನ್ನು ಹೊಡೆದ ದಾಖಲೆ ನಮಗೆ ಸಿಗ್ಲಿಲ್ಲ. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿ ಆದ ತಕ್ಷಣ ಆ ಲಾಠಿ ಭಯಾನಕವಾಗಿ ಕಾಣ್ಲಿಕ್ಕೆ ಶುರುವಾಯಿತು. ಭಯೋತ್ಪಾದಕ ಚಟುವಟಿಕೆಗೆ ಅಸ್ತ್ರವಾಗ್ಲಿಕ್ಕೆ ಅದು ಕಾರಣ ಆಗ್ಬೋದು ಅನ್ನೋ ಭಯ ಕಾಣ್ತು. ಲಾಠಿಯೇ ಒಂದು ಸಮಾಜದ ಅಶಾಂತಿಗೆ ಕಾರಣ ಆಗ್ಬಿಡ್ಬೋದು ಅನ್ನುವ ಇಡೀ ಭಯದ ಬೀಜಗಳನ್ನ ಬಿತ್ತಲಿಕ್ಕೆ ಶುರು ಮಾಡಿದ್ರು. ವೈ? ಯಾಕೆ ಇಷ್ಟು ದ್ವೇಷ? ಯಾಕೆ ಇಷ್ಟು ಭಯ? ಯಾಕೆ ಈ ತರ ತತ್ತರಿಸುವಿಕೆ, ಸ್ಥಿಮಿತ ಕಳ್ಕೊಳ್ಳುವಿಕೆ? ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಡೀ ಇಲಾಖೆಯ ಮೇಲೆ. ಅಲ್ಲಿ ಅವರ ಕ್ಷೇತ್ರದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆ, ಕೊಲೆ ಸುಲಿಗೆಗಳು ನಡೀತಾ ಇದೆ, ಎಲ್ಲವೂ ರಿಪೋರ್ಟ್ ಆಗ್ತಾ ಇದೆ, ಏನೇನೇನೋ. ಇಂಥ ಸಂದರ್ಭದಲ್ಲಿ ಇದರಿಂದ ಏನು ಕಾರಾಗೃಹದಿಂದ 3 ಸಜಾಬಂದಿಗಳು ಆರಾಮಾಗಿ ಹೊರಟೋಗ್ಬಿಡ್ತಾರೆ. ಅವರ ಬಂಧಿಸುವಿಕೆಯಲ್ಲಿ ಅವರದೇ ಇಲಾಖೆಯ 2 ಪೊಲೀಸ್ ಠಾಣೆಗಳದ್ದು 2 ಹೇಳಿಕೆ. ಮೇಲಾಗ ಅವನಿಗೆ ಗುಂಡು ಹೊಡೆದ, ಒಮ್ಮೆ ಬಂಧಿಸಿದ್ದೇವೆ, ಹಸ್ತಾಂತರಿಸಿದ್ದೇವೆ ಅಂತ ಹುಮನಾಬಾದ್ ಪೊಲೀಸರು ಹೇಳಿದ್ರೆ, ಕಲಬುರಗಿ ಪೊಲೀಸರು ನನ್ನ ಮಗ ತಪ್ಪಿಸ್ಕೊಳ್ತಾ ಇದ್ದ, ಅವ ನಮ್ಮ ಮೇಲೆ ಎರಗ್ಲಿಕ್ಕೆ ಬಂದ, ಹೊಡೆದ ಬಿಟ್ಟೆ ಒಂದು ಗುಂಡು, ಆಮೇಲೆ ಬಂಧಿಸಿದೆವು ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ನಗೆಪಾಟ್ಲ ಆಗ್ತಾ ಇದೆ, ಮಾತಿಗೆ ಆಹಾರ ಆಗ್ತಾ ಇದೆ. ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ? ಕೊನೆಗೂ ಅಧಿಕಾರಿಗಳು, ಕಮಿಷನರ್ಗಳು, ಮಂತ್ರಿಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಈ ಪ್ರಶ್ನೆ ಇವತ್ತು ಸಮಾಜದ ಮಧ್ಯೆ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಪ್ರಹಸನಕ್ಕೂ ಕಾರಣ ಆಗ್ತಾ ಇದೆ, ಲಘುವಾದ ಚರ್ಚೆಗೂ ಕಾರಣ ಆಗ್ತಾ ಇದೆ. ನನಗೆ ಅನಿಸೋದು, ಒಂದು, ಕಾಂಗ್ರೆಸ್ RSSನ ಬಗ್ಗೆ ನಿರ್ಣಾಯಕವಾಗಿ ಭಯಗೊಂಡಿದೆ. ಯಾಕೆಂದ್ರೆ ಕಾಂಗ್ರೆಸ್ಸಿನ ಒಂದು ಕರ್ನಾಟಕದ ತುರುಪನ್ನಾದ್ರೂ 28ರಲ್ಲಿ ಉಳಿಸ್ಕೋಬೇಕು ಅಂತಾದ್ರೆ ಅದು ಶತಾಯಗತಾಯ ಪ್ರಯತ್ನ ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ಸಿಗೆ ವೋಟ್ ಹಾಕುವ ಮೂಡಿಂದ ಕರ್ನಾಟಕ ಹೊರಗೆ ಬಂದಿದೆ. ಆದ್ರೆ ಅವರಿಗೆ ಪರ್ಯಾಯ ಆಯ್ಕೆ ಇಲ್ಲ. ಯಾಕೆಂದ್ರೆ BJPಯು ಅತಿ ಕೆಟ್ಟು ಹೋದ ಪಕ್ಷ ಕರ್ನಾಟಕದಲ್ಲಿ, ನಂಬಿಕೆಗೆ ಅರ್ಹವಾದ ಪಕ್ಷವೇ ಅಲ್ಲ. ಅದು ಅತ್ಯಂತ ದುಡ್ಡಿನ ಹಿಂದೆ ಬಿದ್ದಿದೆ, ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡುತ್ತೆ. ಆಮೇಲೆ ಈ BJPಯಲ್ಲಿ ಅವರಿಗೆ ಯಾವುದೇ ರೀತಿಯ ಪ್ರಾಶಸ್ತ್ಯವೂ ಇಲ್ಲ, ಚಾರಿತ್ರ್ಯವೂ ಇಲ್ಲ, ಚರಿತ್ರೆಯೂ ಇಲ್ಲ, ವರ್ತಮಾನವೂ ಇಲ್ಲ, ಭೂತವೂ ಇಲ್ಲ. ಹಾಗಾಗಿ ಈ ಕರ್ನಾಟಕದ BJP
ಸಂಪೂರ್ಣವಾಗಿ ಅನಾಥವಾಗಿದೆ, ಸಮಾಜ ವಿರೋಧಿಯಾಗಿದೆ, ಜನರ ನಂಬಿಕೆಯನ್ನು ಸಂಪೂರ್ಣ ಕಳ್ಕೊಂಡಿದೆ. ಹಾಗಾಗಿ ಪರ್ಯಾಯ ಇಲ್ಲ. ಆದ್ರಿಂದ ಕಾಂಗ್ರೆಸ್ಸಿಗೆ ಮತ್ತೊಂದು ಚಾನ್ಸ್ ಇದೆ. ಆದರೆ SIR ಅದೇ ರೀತಿ RSS ಬೈಠಕ್ ಬೇರೆ ಮಾಡಿದೆ ಬೆಳಗಾವಿಯಲ್ಲಿ. ಪ್ರಾಯಶಃ ಅದು ಮುಂದಿನ ಚುನಾವಣೆಯಲ್ಲಿ ಏನೇನು ಮಾಡಬೇಕು, ನಾವು ಬಂಗಾಳದಲ್ಲಿ ಹೀಗೆ ಮಾಡಿದ್ದೇವೆ, ಇಲ್ಲಿ ಈ ರೀತಿ ಮಾಡ್ತೇವೆ, ಇಲ್ಲಿ ಯಾವ ಪ್ಯಾಟರ್ನು, ಇವೆಲ್ಲವೂ ಚರ್ಚೆ ಆಗಿರ್ಬೋದು. ಆ ಮೂಲಕ ಅದು ಗ್ರಾಸ್ ರೂಟ್ಗೆ ಇಳಿತಾ ಇದೆ. ಆ ಇಳಿಯುವಿಕೆಯನ್ನು ತಪ್ಪಿಸಬೇಕು. ಅವರು ಇಳಿದ್ರೆ ನಮ್ಮ ಕನಸು ಈಡೇರುವುದಿಲ್ಲ. BJP JDS ಕೊಯ್ಲೇಷನ್ ಗೌರ್ಮೆಂಟ್ ಗ್ಯಾರಂಟಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿರಬಹುದು, RSS ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಅಂತ. ಅದರ ಪ್ರಥಮ ಬೈಠಕು ಅಂತ ಇರ್ಬೋದು. ಇಲ್ಲದೇ ಇದ್ರೆ ಪ್ರಿಯಾಂಕಾ ಖರ್ಗೆ ಅವರು ಈ ಮಟ್ಟದಲ್ಲಿ, BK ಹರಿಪ್ರಸಾದ್ ಅವರು ಈ ಮಟ್ಟದಲ್ಲಿ ನಿಂತ್ರೆ ಕುಂತ್ರೆ RSS ಬಗ್ಗೆನೇ ಪ್ರತಿಕ್ರಿಯೆ, ಏನೇನು ಅಬ್ರಾಟದ ಭಾಷಣ, ಏನೇನು ಅಬ್ರತಾಳ, ಹಂಗ್ ಮಾಡ್ತೇವೆ ಹಿಂಗ್ ಮಾಡ್ತೇವೆ, ಇದೆಲ್ಲವೂ ಅವರ ಹತಾಶೆ, ಭಯ ಮತ್ತು ಮುಂಬರುವ ಚುನಾವಣೆಯಲ್ಲಿ RSS ನಿರ್ಣಾಯಕವಾಗಿ ಕೆಲಸ ಮಾಡಿದ್ರೆ ನಮಗೆ ಸೋಲು ಕಟ್ಟಿಟ್ಟ ಬುತ್ತಿಯೇ. ಈ ಒಡಲಿನ ಭಯ ಅವರನ್ನ ಈ ಮಟ್ಟದಲ್ಲಿ ತನ್ನ ಇಲಾಖೆಯಲ್ಲೂ ಕೆಲಸ ಮಾಡ್ಲಿಕ್ಕಾಗದೇನೆ, ಇಲಾಖೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿಕ್ಕಾಗದೇನೆ, ಪೊಲೀಸ್ ಇಲಾಖೆಯಲ್ಲೇ ಗೊಂದಲದ ಹೇಳಿಕೆಗಳು ಸೃಷ್ಟಿಯಾಗುವ ರೀತಿಯಲ್ಲಿ, ಪೊಲೀಸ್ ಇಲಾಖೆಯವೇ ಒಂದು ಭ್ರಷ್ಟ ಮಹಾಸಂತೆ ಅನ್ನುವ ರೀತಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತ ಅಥವಾ ಅಪ್ಪರ್ ಹುದ್ದೆಯಲ್ಲಿದ್ದವರೇ ಒಂದು ಮಚ್ಚು ಕತ್ತಿ ತೆಗೆದುಕೊಳ್ಳುವ ಮಟ್ಟಕ್ಕೆ, ಈ ರೀತಿಯ ಒಂದು ನಂದೋರಾಯನ ಭಂಡಾರ, ಗತಿಗೋತ್ರ ಇಲ್ಲದೇ ಇದ್ದಂಥ ಸ್ಥಿತಿ, ಅಯೋಮಯವಾದಂಥ ಸ್ಥಿತಿ ರಾಜ್ಯದ ಗೃಹ ಇಲಾಖೆಗೆ ಬಂದು ತಲುಪಿದೆ, ಮುಟ್ಟಿದೆ ಅಂತಾದರೆ ನನಗೆ ಕಾಣುತ್ತೆ ಈ RSSನ ಬೈಠಕ್ಕು ಇಡೀಯದಾಗಿ ಕಾಂಗ್ರೆಸ್ಸಿಗರನ್ನ, ಅದರಲ್ಲೂ ಗೃಹ ಮಂತ್ರಿಗಳನ್ನ, KPCC ಅಧ್ಯಕ್ಷರನ್ನ ಬಹಳಷ್ಟು ಮಟ್ಟಿಗೆ ಮತಿಗೆಡಿಸಿದೆ, ಭಯ ಹುಟ್ಟಾಕಿದೆ. ಇದು ಯಾವುದೇ ಟಾರ್ಗೆಟ್ ಮಾಡುವ ಉದ್ದೇಶಕ್ಕಿಂತ ಹೆಚ್ಚು ಅವರನ್ನು ಅವರು ಉಳಿಸ್ಕೊಳ್ಳುವ ಒಂದು ತಂತ್ರ ಮಂತ್ರ ಪಟಾಕಿ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಮತ್ಯಾವ ಹುರುಳು ಕಾಣ್ತಾ ಇಲ್ಲ. ಅವ್ರು ಬಂದರು, ಬೈಠಕ್ ಮಾಡಿದ್ರು, ಆರಾಮಾಗಿ ಹೋದ್ರು. ಇವ್ರೇನು ಕಡ್ದು ಕಟ್ಟಿದ್ರು, ಯಾರು ಬಾಲ ಕತ್ತರಿಸಿದ್ರು, ಎಲ್ಲಿ ನೋಂದಣಿ ಇಲ್ಲದೆ ಇದ್ರೆ ನಿಮ್ಮನ್ನು ಒಳಗೆ ಬಿಟ್ಕೊಳ್ಳೋದಿಲ್ಲ ಅಂತ ಏನು ಮಾಡ್ಲಿಕ್ಕಾಯ್ತು? ಏನು ಮಾಡ್ಲಿಕ್ಕಾಗಿಲ್ಲ. ಬರೇ ಅಬ್ರತಾಳ, ಬರೇ ಸುದ್ದಿ, ಬರೇ ನ್ಯೂಸು, ಬ್ರೇಕಿಂಗು. ಬ್ರೇಕ್ ಮಾಡಿದವ್ರು ಅವರು, ಗೊಂದಲಕ್ಕೆ ಈಡಾದವ್ರು ಇವರು, ಭಯಗೊಂಡವ್ರು ಇವರು, ಹೆದರಿಕೆ ಇವರಿಗೆ. RSS ಏನು ಮಾಡ್ಬಿಡುತ್ತೋ. ಹಾಗಾಗಿ ಇಲ್ಲಿಯವರೆಗಿನ RSSನ ಏನು ಪ್ರಿಯಾಂಕಾ ಖರ್ಗೆ ಅವರ ಪ್ರಹಾರ ಏನಿದೆ, ಅದು ಬಹುಶಃ ನಾವು ತಿಳ್ಕೊಂಡಾಗೆ ವೀರಾವೇಶದ ಪ್ರದರ್ಶನ ಅಲ್ಲ. ಅದು ಹತಾಶೆಯ ಮತ್ತು ಭಯ ಮಿಶ್ರಿತ. ಮುಂಬರುವ ಚುನಾವಣೆಯಲ್ಲಿ BJP ಪಕ್ಷ ಏನು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅವರನ್ನು ಹೆಡೆಮುರಿ ಕಟ್ಟಲಿಕ್ಕೆ ನಮ್ಮ ಹತ್ರ ಅಸ್ತ್ರಗಳು ಇದ್ದೇ ಇದೆ. DK ಶಿವಕುಮಾರೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಎದುರು ನಿಂತರು ಅಂತಾದ್ರೆ ಅವರು ಎದುರಾಳಿಗಳ ಎದೆಯನ್ನು ಬಗದೇಸಿದ್ದ. ಆದರೆ ಈ ಗ್ರಾಸ್ ರೂಟ್ ಲೆವೆಲ್ ಬಂಗಾಳದಲ್ಲಿ ಮಾಡಿದಾಗ RSS ಮಾಡುವ ಕೆಲಸಕ್ಕೆ ಏನ್ ಮಾಡ್ತೀರಿ? ಯಾವ ಪಕ್ಷದಲ್ಲೂ ಆ ರೀತಿಯ ಕಾರ್ಯಕರ್ತರ ಪಡೆ ಇಲ್ಲ. ಯಾಕೆಂದ್ರೆ ಅವರು ನಿಷ್ಕಾಮ ಪ್ರಜ್ಞೆ, ನಿಸ್ವಾರ್ಥ ಕೆಲಸ. ನಾವು ಮಾಡಿದ ಕೆಲಸಕ್ಕೆ ನಮ್ಮನ್ನ ನಿಗಮ ಮಂಡಳಿಗೆ ಅಧ್ಯಕ್ಷತೆಯನ್ನ ಮಾಡಿ, ನಮ್ಮ ಮಕ್ಕಳಿಗೊಂದು ಉದ್ಯೋಗ ಕೊಡಿ, ನಮ್ಮನ್ನ ಸಚಿವರನ್ನು ಮಾಡಿ, ಅಥವಾ ನಮ್ದೊಂದು ಮೇಲ್ಮನೆಗೆ ಸದಸ್ಯರನ್ನು ಮಾಡಿ. ನೋ, ಯಾವುದೂ ಇಲ್ವಲ್ಲ. ಎಲ್ಲೋ ಊಟ, ಎಲ್ಲೋ ನಿದ್ದೆ, ಕೆಲಸ ಮಾತ್ರ ದೇಶಕ್ಕಾಗಿ. ಹಾಗಾಗಿ ಅವರನ್ನ ಎದುರಿಸಲಾರದ ಹತಾಶೆ ಇವರನ್ನ ಇಷ್ಟು ವಿಚಲಿತವಾಗಿ ವರ್ತಿಸುವ ಹಾಗೆ ಮತ್ತು ಅವರಿಗೆ ಒಂದು ಕೆಲಸದ ಮೇಲೆ ನಿಜವಾದ ಒಂದು ಕಾನ್ಸಂಟ್ರೇಟನ್ನು ಮಾಡದೇ ಇದ್ದಂಥ ಸ್ಥಿತಿಗೆ ತಂದು ನಿಲ್ಲಿಸುತ್ತೇನೋ ಅನ್ನುವ ಒಂದು ಗುಮಾನಿ ನನ್ನನ್ನು ಕಾಡೋದ್ರಿಂದ ನಾನು ನನ್ನ ಅನಿಸಿಕೆಯನ್ನು ನಿಮ್ಮ ಎದುರಿಟ್ಟಿದ್ದೇನೆ. ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನನಗೆ ನಿಮ್ಮ ಪ್ರತಿಕ್ರಿಯೆ ಮೂಲಕ ತಿಳಿಸ್ತೀರಿ ಅನ್ನುವ ನಂಬಿಕೆ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ. ಯಾಕೆಂತಂದರೆ ದೇಶ ಕಟ್ಟುವ ಮೋದಿಯವರ ಮತ್ತು ದೇಶಪ್ರೇಮಿಗಳ ಒಟ್ಟು ಅಭಿಯಾನದಲ್ಲಿ ನಮ್ಮ ಅಳಿಲು ಸೇವೆ ಬಹಳ ಮುಖ್ಯ. ಅದನ್ನು ನಾವು ಮಾಡಬೇಕು ಅಂತಂದರೆ ಇಂಥ ಚಿಂತನೆಯಲ್ಲಿ ನಾವು ಹೆಚ್ಚೆಚ್ಚು ತೊಡಗಿಕೊಳ್ಬೇಕು. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.